ಇನ್ನು ಬಳ್ಳಾರಿ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ಗೆ ಟೆನ್ಷನ್ ಹೆಚ್ಚಿಸಿದೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನೋದೇ ಟೆನ್ಷನ್. ಬಳ್ಳಾರಿ ಜೈಲಲ್ಲಿ ಊಟ ನಿದ್ರೆಯನ್ನು ಬಿಟ್ಟಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಯಾಕೆ ಅಂದರೆ A2 ನಿಂದ A1 ಮಾಡ್ತಾರೆ ಅಂತಕ್ಕಂಥದ್ದು ಅವರ ಪತ್ನಿ ಕೊಟ್ಟಿರೋ ಮಾಹಿತಿ ದರ್ಶನ್ಗೆ. ಅದ್ರ ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಏನೂ ಗೊತ್ತಾಗ್ದೇ ಒಂಥರ ಅತಂತ್ರರಾಗ್ಬಿಟ್ಟಿದ್ದಾರೆ. ಅದಕ್ಕೆ TV ಬೇಡಿಕೆ ಇಟ್ಟಿರೋದು. ಮೊನ್ನೆ ಸಂಜೆಯಿಂದಲೇ ಚಾರ್ಜ್ ಶೀಟ್ನ ಟೆನ್ಷನ್ ದರ್ಶನ್ಗೆ ಶುರುವಾಗಿದೆ. ಸೊ ಹಾಗಾಗಿ ನನಗೆ TV ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಜೈಲಧಿಕಾರಿಗಳೇನು ತೀರ್ಮಾನ ತಗೊಂಡಿಲ್ಲ. A2 ಇಂದ A1 ಮಾಡಿಬಿಟ್ರೆ ಜಾಮೀನು ಸಿಗ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಟೆನ್ಷನ್. ಬಟ್ ಇಷ್ಟು ದಿನ ಆದಷ್ಟು ಬೇಗ ಚಾರ್ಜ್ ಶೀಟ್ ಹಾಕಲಿ ಸೊ ದಟ್ ನಾವು ಜಾಮೀನಿಗೆ ಅಪ್ಲೈ ಮಾಡ್ಕೋಬೋದು, ಹೊರಗೆ ಬರ್ಬೋದು ಅಂತ ಆಸೆ ಇಟ್ಕೊಂಡಿದ್ರು. ಬಟ್ ಈಗ ಚಾರ್ಜ್ ಶೀಟ್ ಹಾಕೋ ಕ್ಷಣಗಣನೆ ಶುರುವಾಗಿರೋ ಸಂದರ್ಭದಲ್ಲಿ ದರ್ಶನ್ಗೆ ಟೆನ್ಷನ್ ಜಾಸ್ತಿಯಾಗಿ ನಿದ್ರೆ ಊಟ ಎಲ್ಲವನ್ನ ಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಈ ಕರೆಕ್ಟಾಗಿ ಪಾಸಿಟಿವ್ ವೇನಲ್ಲಿ ಹೇಳಬೇಕು ಅಂತಂದರೆ ಎಕ್ಸಾಮ್ ಬರೆದು ರಿಸಲ್ಟ್ ಕಾಯ್ತಾರಲ್ಲ ವಿದ್ಯಾರ್ಥಿಗಳು, ಆಗಾಗುತ್ತಲ್ಲ ಟೆನ್ಷನ್ನು. ಆ ಥರ ಚಾರ್ಜ್ ಶೀಟಲ್ಲಿ ನನ್ನ ಮೇಲೆ ಏನು ಆರೋಪ ಇದೆಯೋ, ಏನೇನು ಆರೋಪಗಳನ್ನ ಮಾಡಿದಾರೋ ಈ ಥರದ್ದೆಲ್ಲ ಕೂಡ ಬರುತ್ತೆ. ಹಾಗಾಗಿ ಅವರಿಗೆ ರಾತ್ರಿ ನಿದ್ದೆ ಬಂದಿರಲ್ಲ. ಕಣ್ಣು ಮುಚ್ಚಿದ್ರು ಅದೇ ಯೋಚನೆ, ಕಣ್ಣು ಬಿಟ್ಟರು ಅದೇ ಯೋಚನೆ, ಈ ರೀತಿ. ಜೊತೆಗೆ ಆರೋಗ್ಯ ಸಮಸ್ಯೆ ಬೇರೆ. ಒಂದು ರೀತಿ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ದರ್ಶನ್. ಓಕೆ, ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ನೇರವಾಗಿ. ನನ್ನ ಕೊಲೀಗ್ ಅಮರೇಶ್ ಅವರಿಂದ ಮಾಹಿತಿಯನ್ನು ಪಡ್ಕೋತೀನಿ. ಎಸ್ ಅಮರೇಶ್, 5-6ನೇ ದಿನ ಅಂತ ಅನ್ಕೋತೀನಿ ಇವತ್ತು ದರ್ಶನ್ ಬಳ್ಳಾರಿ ಜೈಲಿನಲ್ಲಿ. ಬಟ್ ಈ ಚಾರ್ಜ್ ಶೀಟ್ನ ಟೆನ್ಷನ್ ಹೇಗೆ ಕಾಡ್ತಾ ಇದೆ ದರ್ಶನ್ಗೆ? ಅರವಿಂದ್, ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಅವರು ಇದೀಗ 6 ರಾತ್ರಿಗಳನ್ನ ಕಳೆದಿದ್ದಾರೆ. ಇವತ್ತು 7 ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟೌನ್ ಶುರುವಾಗಿರೋ ಬೆನ್ನಲ್ಲೇ ಇದೀಗ ದರ್ಶನ್ ಅವರಿಗೆ ಒಂದು ರೀತಿ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ನನ್ನ A2 ಲಿಂದ A1 ಗೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಕೊಲೆ ಆರೋಪಿ ದರ್ಶನ್ ಅವರು ಪಡೆದುಕೊಂಡಿದ್ರೆ, ಇದ್ರ ಭಾಗವಾಗಿನೇ ಒಂದ್ ವೇಳೆ ನನಗೆ A2 ಲಿಂದ A1 ಗೆ ಮಾಡ್ತಾರ ಅಥವಾ ಅದ್ರ ಜೊತೆಗೆ ಯಾವೆಲ್ಲ ಪೂರಕ ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಕೊಲೆ ಆರೋಪಿ ದರ್ಶನ್ ಅವರು ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಪರದಾಡ್ತಾ ಇದ್ದಾರೆ. ಇದ್ರ ಭಾಗವಾಗಿನೇ ಇಷ್ಟೂ ದಿನಗಳ ಕಾಲ TV ಅನ್ನೋ ಪದವನ್ನ ಕೇಳಿದ್ರೆ ಸಾಕು ದರ್ಶನ್ ಅವರು ಒಂಥರ ಅದರಿಂದ ಅಸಡ್ಡೆ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರು. ಆದ್ರೆ ಇದೀಗ ನನಗೆ TV ಬೇಕನ್ನೋ ರೀತಿಯಲ್ಲಿ ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿದ್ರೆ, ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯ ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಆತುರದಲ್ಲಿ ಅದ್ರ ಜೊತೆಗೆ ಆ ಒಂದು ಟೆನ್ಷನ್ ಅಲ್ಲಿ ಸದ್ಯಕ್ಕೆ ಇವಾಗ ದರ್ಶನ್ ಅವರಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಏನು ಇಡೀ ರಾತ್ರಿ ನಿದ್ದೆ ಮಾಡದೆ ಒದ್ದಾಡಿದ್ದಾರೆ. ಯಾಕಂದ್ರೆ ಆರಂಭದಲ್ಲಿ 2 ದಿನಗಳ ಕಾಲ ನಿದ್ದೆ ಮಾಡದೆ ಇದ್ದದ್ದು ಬೇರೆ ಕಾರಣಕ್ಕಂದ್ರೆ ಇಲ್ಲಿಯ ಪರಿಸ್ಥಿತಿಗೆ ಹೋಗ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲ್ಲ. ಮತ್ತೊಂದು ಕಡೆಗೆ ಈಗ ನಿನ್ನೆ ಮತ್ತು ಇವತ್ತು ರಾತ್ರಿ ನಿದ್ದೆ ಮಾಡದೇ ಇರೋದಕ್ಕೆ ಕಾರಣ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಆಗುತ್ತೆ, ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಯಾವೆಲ್ಲ ಅಂಶಗಳನ್ನ ಪರಿಗಣಿಸ್ತಾರೆ ಮತ್ತೆ ಯಾವೆಲ್ಲ ಸಾಕ್ಷಿಗಳದ್ರಲ್ಲಿ ಇರುತ್ತೆ. ಒಂದ್ ವೇಳೆ ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ನನ್ನ ವಿರುದ್ಧ ಪ್ರಬಲವಾಗಿರುವಂತಹ ಸಾಕ್ಷಿಗಳೇನಾದ್ರೂ ಸಿಕ್ಕರೆ ಮತ್ತೆ ನನ್ನ ಬೇಲ್ಗೆ ಅಪ್ಲಿಕೇಶನ್ ಹಾಕಿದಾಗ್ಲೂ ಸಹಿತ ಅದು ತೊಡಕಾಗಬಹುದಾ, ಈ ರೀತಿಯ ಎಲ್ಲಾ ರೀತಿಯ ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೋಸ್ಕರ ದರ್ಶನ್ ಅವರು ತುದಿಗಾಲ ಮೇಲೆ ನಿಂತಿದ್ರೆ. ಇದೇ ಕಾರಣಕ್ಕೋಸ್ಕರ ಇಡೀ ರಾತ್ರಿ ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಒಂದು ಕ್ಷಣವನ್ನ ಒಂದು ದಿನದ ರೀತಿಯಲ್ಲಿ ಕಳೀತಾ ಇದ್ದಾರೆ. ಅರವಿಂದ್, ಒಟ್ಟಾರೆಯಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಅವರು ಸಾಕಷ್ಟು ರೀತಿಯಿಂದ ಪರದಾಡ್ತಾ ಇದ್ದಾರೆ. ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಸಿಗ್ತಲ್ಲ. ಮತ್ತೊಂದು ಕಡೆಗೆ ಜೈಲು ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳಿಕ್ ಹೋದ್ರೆ ಅವ್ರಿಗೂ ಸಹಿತ ಮಾಹಿತಿ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ. ಇದೇ ಕಾರಣಕ್ಕೋಸ್ಕರ ಇದೀಗ ಜೈಲಿನಲ್ಲಿ ದರ್ಶನ್ ಅವರು ಒಂದು TVಯ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹೀಗಾಗಿ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೋಸ್ಕರ ದರ್ಶನ್ ಅವರು ಒಂದು ಕ್ಷಣವನ್ನ ಒಂದು ದಿನದ ರೀತಿಯಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕಳೀತಾ ಇದ್ದಾರೆ. ಅರವಿಂದ್, ರೈಟ್. ಅಮರೇಶ್ ಮತ್ತು ನಾಗೇಶ್, ಸದ್ಯಕ್ಕೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದ.